ಸೀಟು ಹಂಚಿಕೆಯ ವಿಚಾರಕ್ಕೆ ದೆಹಲಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಹೋಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಲೋಕಸಭೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರ, ಕುಮಾರಸ್ವಾಮಿಯ ಮುಂದೆ ಬಿಜೆಪಿಯ ಆಕಾಂಕ್ಷಿಗಳ ಡಿಮ್ಯಾಂಡ್ ಜೋರಾಗಿದೆ. ಚಿಕ್ಕಬಳ್ಳಾಪುರದಿಂದ ನನಗೆ ಸಹಕಾರವನ್ನು ಕೊಡಿ, ಸುಧಾಕರ್ ಮಾಜಿ ಸಚಿವರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ. ಎಚ್.ಡಿ.ಕೆ ಸುಧಾಕರ್ ಚರ್ಚೆಯ ಇನ್ಸೈಡ್ ಡೀಟೇಲ್ಸ್ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಲೋಕಸಭೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ವಿಚಾರ, ಜೆಡಿಎಸ್ ಕೇಳ್ತಾ ಇರುವಂತಹ ಕ್ಷೇತ್ರಗಳ ಪೈಕಿ ಚಿಕ್ಕಬಳ್ಳಾಪುರ ಕೂಡ ಒಂದು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಧಾಕರ್ ಅವರು ಪ್ರದೀಪ್ ಈಶ್ವರ್ ವಿರುದ್ಧ ಸೋತಿರ್ತಾರೆ. ಸಹಜವಾಗಿಯೇ ಅವರು MP ಚುನಾವಣೆಯ ಆಕಾಂಕ್ಷಿಯಾಗಿರುವಂಥದ್ದು. ನಿನ್ನೆ ಬಿಡದಿಯ ಎಚ್.ಡಿ. ಕುಮಾರಸ್ವಾಮಿ ಅವರ ತೋಟದ ಮನೆಯಲ್ಲಿ ಇಬ್ಬರು ನಾಯಕರ ಭೇಟಿಯಾಗಿತ್ತು. ಭೇಟಿಯ ಸಂದರ್ಭದಲ್ಲಿ ಈ ಲೋಕಸಭಾ ಸೀಟು ಹಂಚಿಕೆಯ ವಿಚಾರಕ್ಕೆ ಚರ್ಚೆ ಆಗಿದೆ. ನಾನು ಈ ಬಾರಿ ಚಿಕ್ಕಬಳ್ಳಾಪುರದಿಂದ MP ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಿದ್ದೀನಿ. ವಿಧಾನಸಭಾ ಚುನಾವಣೆಯ ಸೋಲು ನನ್ನನ್ನು ತುಂಬ ನೋವಿಗೀಡು ಮಾಡಿದೆ. ಸಹಜವಾಗಿಯೇ ನೀವು ಸಹಕಾರವನ್ನು ಕೊಡಬೇಕು. ದಯಮಾಡಿ ನೀವು ಅವಕಾಶವನ್ನು ಕೊಡುವಂತಹ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಹಿಂದಿಡಬೇಕು ಅನ್ನುವಂತಹ ಲೆಕ್ಕವನ್ನು ಅಥವಾ ಮನವಿಯನ್ನು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮಾಡಿರುವಂಥದ್ದು. ಹಾಗಾದರೆ ಎಚ್.ಡಿ.ಕೆ ಸುಧಾಕರ್ ಭೇಟಿಯ ಇನ್ಸೈಡ್ ಡೀಟೇಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಚಿಕ್ಕಬಳ್ಳಾಪುರದಿಂದ ನಾನು ಬಿಜೆಪಿ ಅಭ್ಯರ್ಥಿ ಆಗಬೇಕು ಅಂದ್ಕೊಂಡಿದ್ದೇನೆ. ನಿಮ್ಮ ಸಹಕಾರ, ನಿಮ್ಮ ಬೆಂಬಲ ಅತ್ಯಂತ ಮುಖ್ಯವಾಗುತ್ತೆ. ದಯಮಾಡಿ ಸಹಕರಿಸಿ ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನೀವು ನಮಗೆ ಸಹಕಾರವನ್ನು ಕೊಡಬೇಕು. ಕಾರಣ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನು ಮಾಡಿಕೊಂಡಿದೆ. ಸೀಟು ಹಂಚಿಕೆಯ ವಿಚಾರಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಳಲಿಕ್ಕಿದ್ದಾರೆ ಅನ್ನುವಂತಹ ಚರ್ಚೆ ಆಗ್ತಾ ಇತ್ತು. ಹಾಗಾಗಿಯೇ ಇದನ್ನರಿತಂತಹ ಸುಧಾಕರ್ ಅವರು ಮಾಜಿ ಸಚಿವರು ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಕೇತಗಾನಹಳ್ಳಿಯ ತೋಟದ ಮನೆಯಲ್ಲಿ ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದ್ದಾರೆ. ಕ್ಷೇತ್ರ ಹಂಚಿಕೆಯ ವೇಳೆ ಹೈಕಮಾಂಡ್ ಬಳಿ ನನ್ನ ಬಗ್ಗೆಯೂ ಕೂಡ ಚರ್ಚೆ ಮಾಡಿ ನನಗೊಂದು ಅವಕಾಶ ಕೊಡಿಸಿ. ನನ್ನ ರಾಜಕೀಯ ಅಂತ್ಯ ಮಾಡುವುದಕ್ಕೆ ಕೆಲವರು ಕಾಯ್ತಾ ಇದ್ದಾರೆ, ಪ್ರಮುಖವಾಗಿ ಕಾಂಗ್ರೆಸ್ಸಿಗರು. ಇದಕ್ಕೆ ನಾನು ಉತ್ತರವನ್ನು ಕೊಡಬೇಕು ಎಚ್.ಡಿ. ಕುಮಾರಸ್ವಾಮಿ ಅವರೇ ಅಂಥೇಳಿ ಮನವಿ ಮಾಡಿಕೊಂಡಿದ್ದಾರೆ. ಕ್ಷೇತ್ರದ ಶಾಸಕರ ದರ್ಬಾರ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ನಾನು ತಕ್ಕ ಉತ್ತರವನ್ನು ಕೊಡಬೇಕು ಅಂದರೆ MP ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು, ಗೆಲ್ಲಬೇಕು. ಈ ಮೂಲಕ ಅವರ ವಿರುದ್ಧ ತೊಡೆತಟ್ಟಬೇಕು. ಪದೇ ಪದೇ ನನ್ನನ್ನೇ ಟಾರ್ಗೆಟ್ ಮಾಡುವಂತಹ ಮಾತು ಶಾಸಕರು ಆಡ್ತಾ ಇದ್ದಾರೆ. ಅವರ ಅಹಂಕಾರಕ್ಕೆ, ಅವರ ದಬ್ಬಾಳಿಕೆಗೆ ಲಗಾಮ್ ಹಾಕಬೇಕು. ಪ್ರತಿ ಸವಾಲನ್ನು ಒಡ್ಡಬೇಕು. ದಯಮಾಡಿ ನನ್ನ MP ಎಲೆಕ್ಷನ್ ಸ್ಪರ್ಧೆಗೆ ನೀವು ಸಹಕರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ಆಗಿದೆ ಅನ್ನುವಂತಹ ಇನ್ಸೈಡ್ ಡೀಟೇಲ್ಸ್ ಲಭ್ಯವಾಗ್ತಾ ಇರುವಂಥದ್ದು. ಹಳೆಯ ವಿಷಯ ಏನೇ ಇದ್ರೂ ಕೂಡ ಮರೆತು ನಮಗೆ ನೀವು ಸಹಕಾರವನ್ನು ಕೊಡಿ. ಈ ಬಾರಿ ನನ್ನನ್ನು MP ಮಾಡುವಲ್ಲಿ ನಿಮ್ಮ ಪಾತ್ರವೂ ಕೂಡ ಇದ್ದೇ ಇರುತ್ತೆ. ದಯಮಾಡಿ ಮನಸ್ಸು ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಮಾಜಿ ಸಚಿವ ಸುಧಾಕರ್ ಅನ್ನೋದು ಗೊತ್ತಾಗ್ತಾ ಇದೆ. ಸುಧಾಕರ್ ಅವರು 23ರ ಚುನಾವಣೆಯಲ್ಲಿ ಸೋಲ್ತಾರೆ ಪ್ರದೀಪ್ ಈಶ್ವರ್ ವಿರುದ್ಧ. ಅದಾದ ಮೇಲೆ ಅವರಿಬ್ಬರ ಜಟಾಪಟಿ ಕೂಡ ದೊಡ್ಡ ಮಟ್ಟದಲ್ಲಿ ತಾರಕಕ್ಕೇರಿತ್ತು. ಇದೇ ವಿಚಾರ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಈಗ ಅಧಿಕಾರದಿಂದ ವಂಚಿತರಾಗಿರುವಂತಹ ಸುಧಾಕರ್ ಅವರು ಮತ್ತೊಮ್ಮೆ ಗೆಲ್ಲಬೇಕು, ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ತೋಟದ ಮನೆಯಲ್ಲಿ ಲೋಕಸಭೆಯ ಸ್ಪರ್ಧೆಯ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ.